ಹಾಯ್ ಎಲ್ರಿಗೂ ನಮಸ್ಕಾರ. ಸೆಪ್ಟೆಂಬರ್ 7 ಪೂರ್ಣ ಚಂದ್ರಗ್ರಹಣ ಸಂಭವಿಸುತ್ತಿದೆ. ನಮ್ಮ ಭಾರತದಲ್ಲೂ ಕೂಡ ಈ ಗ್ರಹಣ ಗೋಚರವಾಗ್ತಾ ಇದೆ. ಭಾರತೀಯ ಸಮಯದಲ್ಲಿ ಸೆಪ್ಟೆಂಬರ್ 7 ರಾತ್ರಿ 9:58 ಶುರುವಾಗಿ ಮಧ್ಯರಾತ್ರಿ 1:26 ಮುಕ್ತಾಯವಾಗುತ್ತೆ. ಸುಮಾರು 3.5 ಗಂಟೆಗಳ ಕಾಲ ಚಂದ್ರ ಪೂರ್ತಿ ಕೆಂಪಾಗಿ ಗೋಚರವಾಗೋದ್ರಿಂದ ಇದನ್ನ ರಕ್ತ ಚಂದ್ರಗ್ರಹಣ ಅಂತ ಕರೀತಾರೆ. ಹಾಗೂ ಈ 3.5 ಗಂಟೆಗಳ ಸಮಯನ ಸೂತಕದ ಸಮಯ ಅಂತ ಕೂಡ ಹೇಳ್ತಾರೆ. ಈ ಸಮಯದಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಕೆಲವೊಂದು ಕೆಲಸಗಳನ್ನ ಮಾಡೋದ್ರಿಂದ ನಮಗೆ ಕೆಟ್ಟ ಪರಿಣಾಮಗಳು ಬೀರುತ್ತೆ. ಹಾಗಾದ್ರೆ ಚಂದ್ರಗ್ರಹಣದ ಸಮಯದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಹಾಗೆ ದಯವಿಟ್ಟು ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕೆಂದ್ರೆ ನೀವು ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ. ಮುಖ್ಯವಾಗಿ ಗ್ರಹಣ ಗೋಚರಿಸೋ ಸಮಯದಲ್ಲಿ ಧಾರ್ಮಿಕ ಆಚರಣೆಗಳನ್ನ ಮಾಡಬಾರ್ದು. ಅಂದ್ರೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನ ಮಾಡಬಾರ್ದು, ದೇವರ ಮಂತ್ರಗಳನ್ನ ಪಠಿಸಬಾರ್ದು, ಧಾರ್ಮಿಕ ಗ್ರಂಥಗಳನ್ನ ಓದಬಾರ್ದು. ಹಾಗೆ ಗ್ರಹಣದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಆಹಾರ ಸೇವನೆ ಮಾಡಬಾರ್ದು. ಗ್ರಹಣ ಗೋಚರವಾಗೋ ಮುನ್ನನೇ ಆದಷ್ಟು ಬೇಗ ಅಡುಗೆ ಮಾಡಿ ಊಟನ ಮುಗಿಸಿದ್ರೆ ಒಳ್ಳೆಯದು. ಇನ್ನು ಚಂದ್ರಗ್ರಹಣದ ಸಮಯದಲ್ಲಿ ಕೋಪ ಜಗಳಗಳನ್ನ ಆದಷ್ಟು ತಪ್ಪಿಸಬೇಕು. ಯಾವುದೇ ಕಾರಣಕ್ಕೂ ಚೂಪಾದ ವಸ್ತುಗಳು ಅಂದ್ರೆ ಚಾಕು, ಚೂರಿ, ಕತ್ರಿ, ಸೂಜಿ ಮುಂತಾದ ವಸ್ತುಗಳನ್ನ ಬಳಸಬಾರ್ದು. ಇನ್ನು ಗ್ರಹಣದ ಸಮಯದಲ್ಲಿ ಯಾವುದೇ ಹೊಸ ಕಾರ್ಯಕ್ರಮಗಳನ್ನ ಪ್ರಾರಂಭಿಸಬಾರದು. ಅಪ್ಪಿತಪ್ಪಿಯೂ ದೇವರ ವಿಗ್ರಹಗಳನ್ನ ಸ್ಪರ್ಶಿಸಲೇಬಾರದು. ರಕ್ತ ಚಂದ್ರಗ್ರಹಣವು ಸುಮಾರು 3.5 ಗಂಟೆಗಳ ಕಾಲ ಸಂಭವಿಸಲಿದ್ದು, ಈ ಸಮಯದಲ್ಲಿ ಬರಿಗಣ್ಣಿನಿಂದ ಚಂದ್ರನನ್ನ ನೋಡಬಾರದು. ಆದಷ್ಟು ಈ ಸಮಯದಲ್ಲಿ ಮನೆಯಿಂದ ಹೊರ ಹೋಗದೆ ಮನೆಯೊಳಗಡೆ ಇರುವುದೇ ಉತ್ತಮ. ಇನ್ನು ಗರ್ಭಿಣಿಯರಿಗೆ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಮನೆಯೊಳಗಡೆನೆ ಇರಬೇಕು. ಯಾವುದೇ ಕಾರಣಕ್ಕೂ ಚಂದ್ರನ ಕಿರಣಗಳು ಮೈ ಮೇಲೆ ಬೀಳಬಾರದು. ಸೊ ಹಾಗಾಗಿ ಕಿಟಕಿಗಳನ್ನ ಮುಚ್ಚಿಡುವುದು ಕೂಡ ಒಳ್ಳೆಯದೇ. ಆದಷ್ಟು ಈ ಸಮಯದಲ್ಲಿ ಗರ್ಭಿಣಿಯರು ವಿಶ್ರಾಂತಿ ಪಡೆಯೋದು ಉತ್ತಮ. ಗ್ರಹಣದ ಸಮಯದಲ್ಲಿ ಪರಿಸರವೆಲ್ಲವೂ ಮಲಿನಗೊಂಡಿರುತ್ತದೆ ಎಂಬ ನಂಬಿಕೆ ಇದೆ. ಸೊ ಹಾಗಾಗಿ ಗ್ರಹಣ ಮುಗಿದ ನಂತರ ಶುದ್ಧ ನೀರಿಗೆ ಗಂಗಾಜಲ ಹಾಕಿ ಇಡೀ ಮನೆಯನ್ನೆಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡಿ ನಿಮ್ಮ ದೇವರ ಮನೆಯನ್ನೆಲ್ಲ ಕೂಡ ಶುಚಿ ಮಾಡಿದರೆ ಒಳ್ಳೆಯದು. ಇನ್ನು ರಕ್ತ ಚಂದ್ರಗ್ರಹಣ ಗೋಚರಿಸೋ ಮುನ್ನ ಮನೆಗೆ ಯಾವುದೇ ರೀತಿಯ ಕೆಡುಕಾಗಬಾರದು ಅಂತ ಒಂದು ಪರಿಹಾರನ ಮಾಡ್ಕೊಳ್ಳಿ. ಈ ಪರಿಹಾರನ ಗ್ರಹಣ ಗೋಚರವಾಗೋಕ್ಕೂ ಮುನ್ನಾನೇ ಮಾಡಬೇಕು. ಮನೆಯ ಗೃಹಿಣಿ ಅಥವಾ ಯಾರಾದ್ರೂ ಮನೆಯ ಹೆಣ್ಣು ಮಕ್ಕಳು ಇದನ್ನ ಮಾಡಬಹುದು. ಸೆಪ್ಟೆಂಬರ್ 7 ಭಾದ್ರಪದ ಮಾಸದ ಪೌರ್ಣಮಿಯ ಸಂಜೆ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆ ದೀಪನ ಹಚ್ಚಿ ಬಂದು ಒಂದು ಕೆಂಪು ಬಟ್ಟೆನ ತಗೊಂಡು ಅದರೊಳಗೆ ಒಂದು ಬೊಗಸೆಯಷ್ಟು ಅಕ್ಕಿಯನ್ನ ಹಾಕಿ ಗಂಟು ಹಾಕಿ ನಿಮ್ಮ ಮನೆ ಹೊರಗಡೆ ಹೊಸ್ಲತ್ರ ಬಲಭಾಗದಲ್ಲಿ ಕಟ್ಟಿ. ಇದನ್ನ ಚಂದ್ರಗ್ರಹಣ ಪ್ರಾರಂಭವಾಗೋಕ್ಕೂ ಮುನ್ನಾನೇ ಮಾಡಬೇಕು. ಹಾಗೆ ಗ್ರಹಣ ಶುರುವಾಗೋಕ್ಕೂ ಮುಂಚೆನೆ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬನ್ನ ತಗೊಳ್ಳಿ. ಸ್ಟೀಲ್ ಚೊಂಬು ಬೇಡ, ತಾಮ್ರ ಅಥವಾ ಹಿತ್ತಾಳೆ ಚೊಂಬಾದ್ರೆ ತುಂಬಾ ಒಳ್ಳೆಯದು. ಆ ಚೊಂಬಿನೊಳಗೆ ಶುದ್ಧ ನೀರನ್ನ ಹಾಕಿ ಅದರೊಳಗೆ ತುಳಸಿ ಎಲೆಗಳನ್ನ ಹಾಕಿ ನಿಮ್ಮ ಮನೆಯ ಈಶಾನ್ಯ ಮೂಲೆ ಅಂದ್ರೆ ದೇವ ಮೂಲೆಯಲ್ಲಿ ಒಂದು ಪೀಠ ಅಥವಾ ಮಣೆ ಮೇಲೆ ಕೆಂಪು ಬಟ್ಟೆಯನ್ನ ಹಾಕಿ ಈ ಚೊಂಬನ್ನ ಅದರ ಮೇಲೆ ಇಡಿ. ಇದರಿಂದ ಗ್ರಹಣದ ಸಮಯದಲ್ಲಿ ಮನೆಗೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ಬೀರದಂತೆ ಕಾಪಾಡುತ್ತೆ. ಆದ್ರೆ ನೆನಪಿಡಿ, ಪೌರ್ಣಮಿಯ ದಿನ ತುಳಸಿ ಎಲೆಗಳನ್ನ ಕೀಳಬಾರ್ದು. ಸೊ ಹಾಗಾಗಿ ಹಿಂದಿನ ದಿನಾನೇ ತುಳಸಿ ಎಲೆಗಳನ್ನ ಕಿತ್ತಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಗ್ರಹಣ ಮುಗಿದ ನಂತರ ಆ ಚೊಂಬಿನೊಳಗೆ ಇರುವ ನೀರನ್ನು ಯಾವುದಾದ್ರೂ ಒಂದು ಗಿಡಕ್ಕೆ ಹಾಕ್ಬಿಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.